Undo. Mana tahu tu mana kana? Nah tu. पत्ते पड़ जा रही कार तुम्हारी बच्ची चल साइड छोड़ इनको भी डाल के अपना देख ले ही कर जोरत जातो जोगा से मैं અને હવે કામ આલો हमारा नाम नहीं दोगे हमारा नाम सल्ला डालो आज पैसा सल्ला डालो ಇವತ್ತೇನು ಕರ್ನಾಟಕ ರಾಜ್ಯ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತಿಗೆ 3ನೇ ದಿವಸ ಧರಣಿ ಮುಂದುವರೆದಿದೆ. ಜಿಲ್ಲಾ ಆಡಳಿತವರು ಇವತ್ತು ಗೌರ್ಮೆಂಟ್ ರಜಾ ಇದ್ರೂ ನಮ್ಮನ್ನ 3 ದಿವಸಕ್ಕೆ ಕಾಲಿಟ್ಟಿರೋಂಥ ಪ್ರತಿಭಟನೆ ಅನಿರ್ದಿಷ್ಟ ಕಾಲ ಧರಣಿ ಏನು ಮಚ್ಕೋಡ್ನಳ್ಳಿ ಅಂತ ಏನಿದೆಯೋ ಊರು ಅಣಕರಗೋಡು ತಾಲೂಕಲ್ಲಿ ಮಲ್ಪಟ್ನ ಹೋಬಳಿ ಅವ್ರನ್ನ ನಿರಂತರ ಆಗುವ ಅನಿರ್ದಿಷ್ಟ ಕಾಲ ಇವತ್ತು ಹೆಣ್ಣುಮಕ್ಕಳು ಎಲ್ಲ ಮನೆಯಲ್ಲಿ ದನ ಕರ ಎಲ್ಲ ಬಿಟ್ಟು ಮನೆ ಕಳ್ಕೊಂಡು 3 ದಿವಸಕ್ಕೆ ಪ್ರತಿಭಟನೆ ಮಾಡ್ತಿದ್ರು. ನಮಗೆ ನ್ಯಾಯ ಸಿಕ್ಕಿಂತಕ್ಕೂ ಇಲ್ಲಿಂದ ಹೋರಾಟ ಮಾಡ್ಕೊಂಡು ಮುಂದೆ 1.5 ತಿಂಗಳ ಆದ್ರೂ ಪ್ರತಿಭಟನೆಯಲ್ಲಿ 1 ತಿಂಗಳಾಗುತ್ತೋ 15 ದಿವಸ ಆಗುತ್ತೋ ನಮಗೆ ಇಲ್ಲಿಂದ ಮನೆ ಕೊಟ್ಟು ಕಳಿಸ್ಬೇಕು. ಏನು ಇಲ್ಲಿ ಅಣಕರಗೋಡು ತಾಲೂಕಲ್ಲಿ ಬೆಷ್ಟ ತಹಸೀಲ್ದಾರ್ ಅಂತವರು ಒಬ್ಬ ಹೆಣ್ಮಕ್ಳು ತಹಸೀಲ್ದಾರ್ ಆಗಿ ಅವ್ರಿಗೆ ನೋವು ಕಷ್ಟ ಸುಖ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆ ಹೆಣ್ಮಕ್ಳು ಕಷ್ಟ ಬಂದು ಏಕಾವಚಲ್ಲಿ ಬಂದು ಮನೆ ಯಾವುದೇ ಒಂದು ನೋಟಿಸ್ ನೀಡ್ದಂಗೆ ಯಾರನ್ನೂ ಬಂದು ಒಂದು ವಿಚಾರ ಹೇಳ್ದಂಗೆ ಯಾವ ಗ್ರಾಮ ಪಂಚಾಯತಿ ತಿಳಿಸ್ದಂಗೆ ಅವ್ರ ಊರಲ್ಲಿ ಪಂಚಾಯತಿಯವ್ರನ್ನೂ ತಿಳಿಸ್ದಂಗೆ ಬಂದು ಏಕಾವಚದಲ್ಲಿ ಬುಡಜಾತ್ನ ತಂದೆ JCBನ ತಂದೆ. ಇದೇನು ಕರ್ನಾಟಕ ಇದೇನು ಉತ್ತರ ಪ್ರದೇಶ ಅಲ್ಲ, ಇಲ್ಲ ಇನ್ನೊಂದು ಬಿಹಾರ್ ಅಲ್ಲ, ಕರ್ನಾಟಕ ಇದು. ಕರ್ನಾಟಕ ಅಂದರೆ ಶಾಂತಿಯಿಂದ ನಡೆಯುವಂಥ ಚಳುವಳಿಲಿ ಅಣಕರಗೋಡಲ್ಲಿ ಕನ್ನಡದ ಬಾವುಟ ಕಂಡಿಡಿದ್ರಂಥ ಕ್ಷೇತ್ರದಲ್ಲಿ ಇವತ್ತು ಈ ಮಟ್ಟಕ್ಕೆ ನಡೆದಿದೆ. ಆದರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರೋಂಥ ಕೋಡಳ್ಳಿ ಚಂದ್ರಶೇಖರ್ ಅವರು ಹೇಳಿದ್ದಾರೆ, ಅದು ಎಷ್ಟೇ ದಿನ ಆದ್ರೂ ಆ ಬಡವರಿಗೆ ನ್ಯಾಯ ಸಿಕ್ಕಿರ್ತಕ್ಕಂಥ ಎದಳಬೇಡಿ, ಕುತ್ಕೊಳ್ಳಿ, ಪ್ರತಿಭಟನೆ ಮಾಡಿ. ಅದೇನಿದೆ ನಾವು ರಾಜ್ಯ ಸಮಿತಿ ಸಮೇತ ಇಲ್ಲಿಂದ ತಗೊಂಡೋಗಿ ನಾವು ರಾಜ್ಯ ಸಮಿತಿನೂ ಇಲ್ಲಿ ಗಡುವು ಕೊಟ್ಟು ಇಲ್ಲಿ ಪ್ರತಿಭಟನೆಯನ್ನು ಏನಾರ ಅಕಸ್ಮಾತ್ ಇಲ್ಲಿಗೆ ನಮಗೆ ಬೇಜವಾಬ್ದಾರಿ ಮಾಡಿದ್ರೆ ಅಣಕರಗೋಡಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲರನ್ನೂ ಕರ್ಕೊಂಡೋಗಿ ಅವ್ರನ್ನ ಏನು ಇವತ್ತು ಬಂಟೇನಹಳ್ಳಿಯಲ್ಲಿ ಮನೆ ಕಳ್ಕೊಂಡಿದ್ದಾರೋ, ಬೀರ್ನಹಳ್ಳಿಯಲ್ಲಿ ಕೆರೆಯಲ್ಲಿ ಮನೆ ಕಳ್ಕೊಂಡಿದ್ದಾರೋ ಎಲ್ಲರನ್ನೂ ಸೇರಿಸಿ 3 ಜಾಗನೂ ನಾವು ಖಾಲಿ ಜಾಗ ಎಲ್ಲಿದೆ
ಅವ್ರ ಜಾಗದಲ್ಲಿ ಅವ್ರನ್ನ ಅದೇನು ನೀವು ಟಂಟ್ ಹೊಡೆದಿದ್ರೋ ಪಂಚ್ ಹೊಡೆದಿದ್ರೋ ನಮಗೆ ಗೊತ್ತಿಲ್ಲ, ಅವೆಲ್ಲ ಕಿತ್ತು ಬಿಸಾಕಿ ಅವ್ರನ್ನ ಮನೆನ ಕಟ್ಕೊಡ್ಬೇಕಾಗುತ್ತೆ. ಇದು ಅತಿ ಹೆಚ್ಚು ನಮಗೆ ಪ್ರಚಾರನ ಇವತ್ತು ನಮ್ಮ ಜಿಲ್ಲಾ ಮಾಧ್ಯಮ ಇವತ್ತು ಎಲ್ಲರಿಗೂ ಪ್ರಚಾರನ ಕೊಟ್ಟು ಇವತ್ತು ಆ ಬಡವರಿಗೆ ನ್ಯಾಯ ಸಿಕ್ಕಂಗೆ ಮಾಡ್ತಾರಂದ್ರೆ ನಮ್ಮ ಮಾಧ್ಯಮದವರೇ. ಅವ್ರನ್ನ ನಾವು ಕೃತಜ್ಞತೆಯನ್ನು ಹೇಳ್ತೀವಿ. ಯಾಕಂದರೆ ಇವತ್ತು ಜನಗಳ ಕಷ್ಟ ಸುಖಾನ ಎಷ್ಟಿದೆ ಅಂದರೆ ಈಗ ನಮ್ಮ ಜಿಲ್ಲಾಧಿಕಾರಿಯವ್ರನ್ನ ವಿಚಾರನೇ ಗೊತ್ತಿಲ್ಲಂಗೆ ಅಂತ ಕೆಲಸ ನಡೀತೈತೆ. ಜಿಲ್ಲಾಧಿಕಾರಿಯವರು ಜನಪ್ರಿಯವರು ಅಂತ ನಾವು ತಿಳಿದಿದ್ದೀವಿ ಅವ್ರನ್ನ. ಅದೇ ರೀತಿಯಲ್ಲಿ ಅವರು ಜನಪ್ರಿಯ ಜಿಲ್ಲಾಧಿಕಾರಿಯವರು ಅವರು ಇದರಲ್ಲೇ ಪ್ರಮುಖದಲ್ಲಿ ಇವತ್ತೇನು ಬೀರ್ನಳ್ಳಿ ಕೆರೆ ಇರ್ಬೋದು, ಏನು ಬಂಟೆನಹಳ್ಳಿ ಇರ್ಬೋದು, ಏನು ನಮ್ಮ ಅಡಕರಗೋಡು ಮಾಚ್ಕನಹಳ್ಳಿಲಿ ಇವತ್ತೇನು ಜನ ನೋಡಿದ್ವಿ ಇತಿಹಾಸದಲ್ಲಿ ಯಾವ ರೀತಿ ಅವರು ಪ್ರತಿಭಟನೆ ಮಾಡ್ಕೊಂಡು ಕೂತವ್ರೆ ಅಂದರೆ ಅವ್ರಿಗೆ ಪ್ರತಿಭಟನೆ ಅನ್ನೋದೇ ಗೊತ್ತಿರಲಿಲ್ಲ. ಆ ರೀತಿಯಲ್ಲಿ ಅವ್ರಿಗೆ ನೋವನ್ನ ಅಷ್ಟೊಂದು ನಿಂತಿದ್ದಾರೆ. ನಾವು ಎಕ್ಕಡಿಕೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು ಅವ್ರಿಗೆ ತಲೆ ಓಡ್ತಲ್ಲ. ಯಾರು ಮೊನ್ನೆ ಒಂದು ಅಜ್ಜಿ ವಯಸ್ಸಾಗಿರೋಂಥ ಅಜ್ಜಿ ಮೇಲೆ ಹೋಗಿ ನೂಕಿರೋದು ನೋಡಿದ್ರೆ ಬಿದ್ದು SLC ಎಕ್ಸಾಮ್ ಬರೆಯೋಂಗಿಲ್ಲ ಮಕ್ಕಳು. ಆ ರೀತಿ ನಡೀತೈತೆ. ಇದಕ್ಕಾಗ ಕೂಡಲೇ ಬಂದು ಜಿಲ್ಲಾಡಳಿತನ ಜಿಲ್ಲಾಧಿಕಾರಿಯವರು ಜನಪ್ರಿಯವರು ಜನಗೋಸ್ಕರ ಓಡಾಡಿದ್ರೆ ನಿಮ್ಮ ಒಳ್ಳೆಯ ಹೆಸರು ತಗೊಂಡಿರೋ ಅಂಥವ್ರು ದಾವಣಗೆರೆಯಲ್ಲಿ ಎಲ್ಲರೂ ಈ ವಿಚಾರದಲ್ಲಿ ಬಂದು ನಮ್ಮ ಹಾಸನ ನಿಮ್ಮ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಆಗಲಿ ಅಂತ ಇಂಥ ಬೆಸ್ಟ್ ಜನಗಳ ಅಧಿಕಾರಿಗಳನ್ನು ಇಲ್ಲಿಂದ ಫಸ್ಟ್ ತೆಗೆದು ನಾನು ಮಾತಾಡ್ತೀನಿ.